ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಛೇದಿಸುವ ರೇಖೆಗಳ ಬಗ್ಗೆ ಮಾತಾಡೋಣ. ಛೇದಿಸುವ ರೇಖೆಗಳ ಬಗ್ಗೆ ನೀವು ದಿನನಿತ್ಯ ಜೀವನದಲ್ಲಿ ಕೇಳಿರ್ತೀರ. ಕೆಲವೊಂದಿಷ್ಟು ವಸ್ತುಗಳು ಕೂಡ ಅದೇ ರೀತಿ ಒಂದು ರೇಖೆಗಳನ್ನು ಹೊಂದಿರ್ತಾವೆ. ಯಾವ್ಯಾವು? ಉದಾಹರಣೆಗಾಗಿ ನಮ್ಮ ಬ್ಲಾಕ್ ಬೋರ್ಡ್ ಏನಿರುತ್ತೆ ಸ್ಕೂಲಲ್ಲಿ, ಅದು ಈ ರೀತಿ ಇರುತ್ತೆ, ಹೌದೋ ಇಲ್ಲೋ? ಸೊ ಇದು ಕೂಡ ಛೇದಿಸುವ ರೇಖೆಗಳು ಹೊಂದಿರುವಂತಹ ಒಂದು ವಸ್ತು. ನಂತರ ನಮ್ಮ ಕಿಟಕಿಯಲ್ಲಿ ಇರುವಂತಹ ಒಂದು ಬಾರ್ಸ್ಗಳು ಯಾವ ರೀತಿ ಇರ್ತವೆ, ಅವು ಕೂಡ ಛೇದಿಸುವ ರೇಖೆಗಳ ಒಂದು ಉದಾಹರಣೆ ಅಂತ ಹೇಳ್ಬಹುದು ನಾವು. ಹೌದಾ? ಈ ರೀತಿ ಇರ್ತಾವ. ಹೌದಾ? ನಂತರ ಇಂಗ್ಲಿಷ್ ನಲ್ಲಿ ಬರುವಂತ ಒಂದು ಅಕ್ಷರ ವೈ, ಇದು ಕೂಡ ಛೇದಿಸುವ ರೇಖೆಗಳನ್ನು ಹೊಂದಿದೆ. ಹೌದಾ? ಸೊ ಛೇದಿಸುವ ರೇಖೆಗಳು ಅಂದರೆ ಏನು? ಇದರಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಬಿಂದು ಇರುತ್ತದೆ. ಸಾಮಾನ್ಯವಾದ ಒಂದು ಬಿಂದುಗೆ ಅವೇನಾಗ್ತವೆ, ಎರಡೂ ರೇಖೆಗಳು ಛೇದಿಸುತ್ತವೆ. ಅದಕ್ಕೆ ನಾವು ಛೇದಿಸುವ ರೇಖೆಗಳು ಅಂತ ಹೇಳ್ತೀವಿ. ಈ ಸಾಮಾನ್ಯವಾದ ಬಿಂದುಗೆ ನಾವು ಓ ಅಂತ ಹೆಸರು ಕೊಡ್ತೀವಿ. ಓ ಅಂತ ಹೆಸರು ಕೊಡ್ತೀವಿ. ಮತ್ತು ಈ ಒಂದು ಬಿಂದುಗೆ ಕೂಡ ನಾವು ಛೇದಿಸುವ ಬಿಂದು ಅಥವಾ ಈ ಬಿಂದುವಿನ ಮೇಲೆ ಅವೇನಾಗ್ತವೆ, ಎರಡೂ ರೇಖೆಗಳು ಛೇದಿಸ್ತವೆ. ಅದಕ್ಕೆ ನಾವು ಇದಕ್ಕೆ ಛೇದುವಿನ ಬಿಂದು ಕೂಡ ಅಂತಾನು ಹೇಳಬಹುದು. ಸೊ ಛೇದಿಸುವ ರೇಖೆಗಳು ಅಂದ್ರೆ ಏನು ಮಕ್ಕಳೇ? ಎರಡು ರೇಖೆಗಳು ಒಂದು ಸಾಮಾನ್ಯ ಬಿಂದುಗೆ ಛೇದಿಸಿ, ಅಂದ್ರೆ ಅಲ್ಲಿ ಕೂಡಿ ಏನಾಗ್ತಾವ, ಒಂದಕ್ಕೊಂದು ಕೂಡಿ ದಾಟಿ ಹೋಗ್ತಾವ. ಅದಕ್ಕೆ ನಾವು ಛೇದಿಸುವ ರೇಖೆಗಳು ಅಂತ ಅಂತೀವಿ. ಇದ್ರ ಮೇಲೆ ಒಂದು ಸಿಮ್ಯುಲೇಷನ್ ಕೂಡ ನೀವು ನೋಡಬಹುದು. ಇಲ್ಲಿ ನಿಮಗೆ ತೋರಿಸ್ತೀನಿ. ಹೌದಾ? ಸೊ ಇಲ್ಲಿ ಏನ್ ನೋಡ್ಲಿಕ್ಕತ್ತೀರಿ, ಈಗ ಬ್ಲಾಕ್ ಕಲರ್ ಲೈನ್, ಹೌದಾ, ಕರಿ ಕಲರ್ ಅಲ್ಲಿ ಲೈನ್ಸ್ ಏನ್ ಕಾಣ್ಲಿಕ್ಕತ್ತಾವಲ್ಲ, ಅವು ಏನು ಛೇದಿಸುವ ರೇಖೆಗಳು. ಅವು ಏನಾಗ್ಲಿಕ್ಕತ್ತಾವ, ಒಂದಕ್ಕೊಂದು ದಾಟಿ ಹೊಂಟಿದಾವೆ, ಕೂಡಾತಾವ. ಎಲ್ಲಿ ಕೂಡ್ಲಿಕ್ಕತ್ತಾವ, ಎಲ್ಲಿ ಛೇದಿಸ್ಲಿಕ್ಕತ್ತಾವ, ಈ ಒಂದು ಬಿಂದುಗೆ ಅವು ಏನಾಗ್ಲಿಕ್ಕತ್ತಾವು, ಛೇದಿಸ್ಲಿಕ್ಕತ್ತಾವು. ಹೌದಾ ಇಲ್ಲೋ? ಇದಕ್ಕೆ ನಾವು ಈ ಒಂದು ಸ್ಥಳಕ್ಕೆ ನಾವೇನಂತ ಕರಿತೀವಿ, ಸಾಮಾನ್ಯವಾದ ಬಿಂದು, ಛೇದುವಿನ ಒಂದು ಬಿಂದು ಅಂತ ಕರಿತೀವಿ. ಸೊ ಎರಡು ಛೇದಿಸುವ ರೇಖೆಗಳು ಕೂಡಿ ಪಾರ್ ಹೋದಾಗ ಏನಾಗ್ತವೆ, ಇಲ್ಲಿ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ನಾವೇನ್ ಕರಿತೀವಲ್ಲ, ಅವು ಇಲ್ಲಿ ನಾವು ಫಾರ್ಮೇಶನ್ ನೋಡ್ಬೋದು. ಅವು ಇಲ್ಲಿ ಏನಾಗ್ತವೆ, ರಚನೆ ಆಗ್ತವೆ. ಶೃಂಗಾಭಿಮುಖ ಕೋನಗಳು ಅಂತ ನಾವೇನ್ ಹೇಳ್ತೀವಲ್ಲ, ಅವು ಇಲ್ಲಿ ಏನಾಗ್ತವೆ, ರಚನೆಗೊಳ್ತವೆ. ಇದು ಒಂದೇ ಶೃಂಗಾಭಿಮುಖ ಜೋಡಿ. ಇವೆರಡು ಒಂದಕ್ಕೊಂದು ಏನಿರ್ತಾವು, ಸಮಾನವಾಗಿರ್ತವೆ. ನಂತರ ಎರಡನೇದ್ದು ಇದು ಇದು ಒಂದಕ್ಕೊಂದು ಏನಿರ್ತದೆ, ಸಮಾನವಾಗಿರ್ತದೆ. ಹೌದಾ? ಸೊ ಇಲ್ಲಿ ನೋಡಿದ್ರೆ ನಾನು ಈ ರೀತಿ ನೋಡಿ ಇಲ್ಲಿ, ಹೌದಾ, ಸಮಾನವಾಗೇ ಇರ್ತವೆ. ನಂತರ ಇದು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ, ಈ ರೀತಿ ಸಮಾನವಾಗೇ ಇರ್ತವೆ ಅವು. ಹೌದಾ? ಸೊ ಇಲ್ಲಿ ನೋಡಿ, ನಾನು ಇಲ್ಲಿ ಚೇಂಜ್ ಮಾಡ್ತೀನಿ. ಈ ರೀತಿ ಅವು ಆದ್ರೆ ಒಂದಕ್ಕೊಂದು ಕೂಡ್ಲಿಕ್ಕತ್ತಾವೆ. ಆ ಒಂದು ಸಾಮಾನ್ಯ ಬಿಂದು ಬಿಟ್ಟು ಎಲ್ಲೂ ಅವು ಸರಾಡಕತ್ತಿಲ್ಲ. ಹೌದಾ? ಈ ರೀತಿ ಎರಡೂ ಕೂಡ ನಾನಿಲ್ಲ ಅದರದ್ದು ಪೊಸಿಷನ್, ಸ್ಥಳಗಳನ್ನ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಮಾನ್ಯ ಒಂದು ಬಿಂದುವನ್ನ ಬಿಟ್ಟು ಎಲ್ಲಿ ಹೋಗಾಕತ್ತಿಲ್ಲ. ಹೌದಾ ಇಲ್ಲೋ? ಸೊ ಹಾಗಾಗಿ ಈ ರೇಖೆಗಳನ್ನ ಛೇದಿಸುವ ರೇಖೆಗಳು ಅಂತ ಕರಿತೀವಿ ಮಕ್ಳೇ. ಸೊ ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ. ಮತ್ತೊಂದು ಸೆಷನ್ ಅಲ್ಲಿ ಹೊಸ ಒಂದು ವಿಷಯ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.